ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ಲೀಸ್ ರಘು, ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಇಷ್ಟು ದೊಡ್ಡ ಸಮಸ್ಯೆ ಕಣ್ಮುಂದೆ ಇಟ್ಕೊಂಡು ಹಾಗೆ ರಿಲ್ಯಾಕ್ಸ್ ಆಗಿರೋದು ಸಾಧ್ಯ ಆಗ್ತಿಲ್ಲ. ನಮ್ಮ ಮುಂದೆ ಇರೋದು ದೊಡ್ಡ ಸಮಸ್ಯೆನೇ ನಿಜ. ಅದಕ್ಕೊಂದು ಪರಿಹಾರದ ಜೊತೆಗೆ ನಾನು ನಿಮ್ಮ ಮುಂದೆ ನಿಂತಿರೋದು. ಆದರೆ ಆ ಪರಿಹಾರ ನಿಮ್ಮಿಬ್ಬರಿಗೂ ಕನ್ವಿನ್ಸ್ ಆಗಬೇಕು. ಆಗಲಿಲ್ಲ ಅಂದರೆ ಮನಸ್ಸು ಬಿಚ್ಚಿ ಹೇಳಬೇಕು. ಅದನ್ನು ಒಳಗೆ ಇಟ್ಕೊಂಡ್ರೆ ನನಗೆ ನೀವು ಮಾಡೋ ಅವಮಾನ. ಅದೇನು ಪರಿಹಾರ ಅಂತ ಹೇಳು. ನಮ್ಮ ಜನನಿಗಾದರೆ ವೀರಣ್ಣ ಇದ್ದಾರೆ, ರತ್ನವೇಣಿ ಇದ್ದಾರೆ. ಪಾಪ ನಮ್ಮ ಪಾರ್ವತಿಗೆ ಯಾರಿದ್ದಾರೆ? ಅದಕ್ಕೆ ಜನನಿನ ಊರು ಕಳಿಸೋ ಸರಿ ಅನ್ನಿಸ್ತಾ ಇದೆಯಾ ಮಾಮ್? ನೀನು ಒಪ್ಪಿಗೆ ಕೊಟ್ಟರೆ ಮಾತ್ರ. ಜನನಿ ನೀನು ನನ್ನ ಧರ್ಮ ಸಂಕಟನ, ಪಾರ್ವತಿ ಕಷ್ಟನ ಅರ್ಥ ಮಾಡಿಕೊಂಡು ಮನಸಾರೆ ಒಪ್ಪಿಗೆ ಕೊಟ್ಟರೆ ಮಾತ್ರ. ಜನನಿಗೆ ನನ್ನ ಕೈಲಾದ ಆರೈಕೆ ಮಾಡಿದ್ದೀನಿ. ಬೆಳಿಗ್ಗೆ ಹೇಳ್ತಿದ್ದ ಹಾಗೆ ಅವಳ ಮೂಡ್ ಸ್ವಿಂಗ್ಸನ್ನು ಗಮನಿಸಿ ಗೈಡ್ ಮಾಡಿದ್ದೀನಿ. ಪಾರ್ಕು, ದೇವಸ್ಥಾನ, ಹೋಟೆಲು, ಶಾಪಿಂಗು ಅಂತ ಹೊರಗಡೆ ಎಲ್ಲ ಸುತ್ತಾಡಿಸಿದ್ದೀನಿ. ಊಟ ತಿಂಡಿನ ಜೊತೆಗೆ ಕೂರಿಸ್ಕೊಂಡು ಉಪಚಾರ ಮಾಡಿ ಮುದ್ದು ಮಾಡಿ ತಿನ್ನಿಸಿದ್ದೀನಿ. ಹಾಗೆ ಅವಳು ಯೋಗಕ್ಷೇಮಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಪ್ರಸಾದನ ಹಂಚಿದ್ದೀನಿ. ಇಷ್ಟು ತಿಂಗಳು ಪಾರ್ವತಿ ಇದೆಲ್ಲದರಿಂದ ವಂಚಿತಳಾಗಿದ್ದಾಳೆ. ಅದಕ್ಕೆ ಇನ್ಮೇಲಾದರೂ ಅವಳನ್ನು ಜೊತೆಲೇ ಇಟ್ಕೊಂಡು ಅವಳ ಆರೈಕೆ ಮಾಡೋ ಆಸೆ. ಅವಳಿಗೆ ನಾನೇ ನನ್ನ ಕೈಯಾರ ತುತ್ತು ತಿನ್ನಿಸೋ ಆಸೆ. ಅವಳ ಕೈ ಹಿಡಿದು ದೇವಸ್ಥಾನ, ಪಾರ್ಕು ಅಂತ ಸುತ್ತಾಡಿಸೋ ಆಸೆ. ಖುದ್ದಾಗಿ ನಾನೇ ಕರ್ಕೊಂಡು ಹೋಗಿ ಫ್ಯಾಮಿಲಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸೋ ಆಸೆ. ಅದಕ್ಕೆ ಜನನಿನ ಕನ್ವಿನ್ಸ್ ಮಾಡಿ ಅವಳನ್ನ ಊರಿಗೆ ಕಳಿಸ್ಕೊಡೋಣ. ಇದರಿಂದ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂದರೆ ಆಗಲಿ ಮಾಮ್. ನೀವೇನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಮಾಡೋದು ಅಂತ ನಮಗೆ ಗೊತ್ತು. ಮಾಮ್, ಈ ವಿಷಯನ ಜನನ ಹತ್ರ ಹೇಳಿ. ಖಂಡಿತ ಜನನಿ ನಿಮ್ಮ ನಿರ್ಧಾರನ ಗೌರವಿಸ್ತಾಳೆ, ಅರ್ಥನೂ ಮಾಡ್ಕೊಳ್ತಾಳೆ. ಈ ಸಮಯದಲ್ಲಿ ಎಲ್ಲರನ್ನೂ ಬಿಟ್ಟು ಊರಿಗೆ ಹೋಗ್ಬೇಕಾ ಅಂತ ಬೇಜಾರು ಮಾಡ್ಕೊಂಡ್ರೆ ಅವಳನ್ನ ಕನ್ವಿನ್ಸ್ ಮಾಡೋ ಜವಾಬ್ದಾರಿ ನಂದು. ಪ್ರೀತು, ಯಜಮಾನ್ರೆ, ಹೇಗೆ ಕಾಣ್ತಾ ಇದ್ದೀನಿ? ಮುದ್ದಾಗಿ ಕಾಣಿಸ್ತಾ ಇದೆಯಾ? ನನ್ನ ದೃಷ್ಟಿನೇ ಆಗ್ಬಿಡುತ್ತೆ. ಆದರೆ ನಮ್ಮ ಮಹಾರಾಣಿ ಪಾರ್ವತಿ ಮುಖದಲ್ಲಿ ನಾವು ಅರಸನ ಕೋಟೆಗೆ ವಾಪಸ್ ಬಂದಿರೋ ನೆಮ್ಮದಿನೇ ಕಾಣಿಸ್ತಾ ಇಲ್ವಲ್ಲ? ನಿಮ್ಮ ಮುಖದಲ್ಲೂ ಆ ನೆಮ್ಮದಿ ಕಾಣಿಸ್ತಾ ಇಲ್ವಲ್ಲ ಯಜಮಾನ್ರೆ? ಏನಾಯಿತು? ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ನಿಮ್ಗೇನು ಅನ್ಸುತ್ತೆ? ಇದೆ ಅನ್ಸುತ್ತೆ. ನಿಮ್ಮ ಮನಸ್ಸಿಗೆ ಹೇಗೆ ಸುಳ್ಳಾಗೋದಕ್ಕೆ ಸಾಧ್ಯ? ನಿಮ್ಮ ಮೇಲೆ ನನಗೆ ಆಕಾಶದಷ್ಟು ನಂಬಿಕೆ ಇದೆ. ಆಕಾಶನ ಅಳಿಯೋಕ್ಕಾಗಲ್ಲ. ಹಾಗೆ ನನಗೆ ನಿಮ್ಮ ಮೇಲಿರೋ ನಂಬಿಕೆನ ತೂಗೋಕ್ಕಾಗಲ್ಲ ಯಜಮಾನ್ರೆ. ಹಾಗಾದರೆ ನಾನೇನೋ ಒಂದು ಹೇಳ್ತೀನಿ, ಒಪ್ಕೊಳ್ತೀಯಾ? ನನಗೆ ಯಾಕೋ ಇಲ್ಲಿರೋದು ಸರಿ ಅನ್ನಿಸ್ತಾ ಇಲ್ಲ. ನಾವು ವಾಪಸ್ ಹೊರಟೋಗೋಣ.
ಅಲ್ಲಿ ನಾನು, ನೀನು, ಗಣಿ, ಸಾರಥಿ ನಮ್ಮ 4 ಜನತೆ ಒಂದು ಪುಟ್ಟ ಪ್ರಪಂಚ ಆಗಿತ್ತು. ಅದು ಎಷ್ಟೇ ಕಷ್ಟ ಇದ್ರೂ ಏನೋ ಒಂಥರ ಖುಷಿ ಇತ್ತು. ಪುಟ್ಟ ಪ್ರಪಂಚದಲ್ಲಿದ್ದ ಖುಷಿ ಈ ಅರಮನೆಯಲ್ಲಿ ಯಾಕೋ ಇಲ್ಲ ಅಂತ ಅನ್ನಿಸ್ತಾ ಇದೆ ಪಾರು. ಈ ಸಿರಿವಂತಿಕೆ, ಈ ಸೀಮಂತ ಎಲ್ಲ ಯಾವುದೂ ಬೇಡ. ಈ ಕ್ಷಣ ನಾವು ಇಲ್ಲಿಂದ ಹೊರಟು ಹೋಗೋಣ ಅಂತಂದರೆ ಕೋಪ ಮಾಡ್ಕೊಳ್ದೆ ಬರ್ತೀಯಾ? ಬರ್ತೀನಿ ಯಜಮಾನ್ರೆ. ನೀವು ಹೇಳಿದ ತಕ್ಷಣ ಇಲ್ಲಿಂದ ಹೊರಟ್ಕೊಳ್ಳೋಣ. ಥ್ಯಾಂಕ್ಸ್ ಪಾರು. ಆದರೆ ನಾವು 4 ಜನ ಇದ್ದ ಪುಟ್ಟ ಪ್ರಪಂಚದಲ್ಲಿದ್ದ ಸಂತೋಷ ಇಲ್ಲಿಲ್ಲ ಅಂತ ನಾನು ಹೇಳಿದೆ. ನಾನು ಆ ರೀತಿ ಯಾಕೆ ಹೇಳಿದೆ ಅಂತ ನಿನಗೆ ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ? ಹೇಳಬೇಕು ಅನ್ಸಿದ್ರೆ ನೀವೇ ಹೇಳ್ತೀರಾ ಅಲ್ವಾ? ಅಂಥದ್ದೇ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಈಗ ನಾವೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಒಂದೇ ಮನೆಯಲ್ಲಿ ಇಬ್ರು ಬಸ್ಸಿಯರು ಒಟ್ಟಿಗೆ ಇರಬಾರ್ದು. ಅದಕ್ಕೆ ಜನನಿನ ಕನ್ವಿನ್ಸ್ ಮಾಡಿ ಅವಳನ್ನ ಊರಿಗೆ ಕಳಿಸ್ಕೊಡೋಣ. ಇದರಿಂದ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂದರೆ ಆಗಲಿ ಮಾಮ್. ನೀವೇನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಮಾಡೋದು ಅಂತ ನಮಗೆ ಗೊತ್ತು. ನಮ್ಮ ಮೇಲಿನ ಪ್ರೀತು ಜನನಿನ ತವ್ರ ಮನೆ ಕಳಿಸೋದಕ್ಕೆ ರೆಡಿಯಾಗಿದ್ದಾನೆ. ಅಮ್ಮನ ನಿರ್ಧಾರನೂ ಅದೇ ಆಗಿದೆ. ನಿನ್ನನ್ನು ಈ ಮನೇಲಿ ಉಳಿಸ್ಕೊಂಡು ಆರೈಕೆ ಮಾಡಬೇಕು ಅನ್ನೋದು ಅಮ್ಮನ ಆಸೆ. ಆದರೆ ನಾವು ಹೇಗೆ ಜನನ ಈ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಬಿಡೋದು? ವೀರಯ್ಯ ಮಾವಂಗೆ ಬೇರೆ ಹುಷಾರಿಲ್ಲ. ಈ ಟೈಮಲ್ಲಿ ಜನನ ನಾವು ಅಲ್ಲಿಗೆ ಕಳಿಸಿದ್ರೆ ಅವಳ ಕಡೆ ಯಾರು ಗಮನ ಕೊಡೋರು? ಸರಿ ಯಜಮಾನ್ರೆ. ಮುಂದಿನ ಜನ್ಮ ಅಂತ ಒಂದಿದ್ರೆ ನೀನೇ ನನ್ನ ಹೆಂಡತಿಯಾಗಿ ಬಾ ಪಾರು. ಯಾವತ್ತೂ ನನ್ನ ಬಿಟ್ಕೊಡ್ದೆ ನಾನು ತಗೊಳ್ಳೋ ಪ್ರತಿ ನಿರ್ಧಾರದಲ್ಲೂ ನನ್ನ ಜೊತೆಗಿರ್ತೀಯ. ಥ್ಯಾಂಕ್ಸ್ ಪಾರು. ಥ್ಯಾಂಕ್ ಯು ಸೋ ಮಚ್. ಪಾರ್ವತಿನ ನಮ್ಮ ಜೊತೆಗೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರೀತು ಜನನಿನ ಊರಿಗೆ ಕಳ್ಸಕ್ಕೆ ಒಪ್ಕೊಂಡ. ಬಟ್ ಇದನ್ನ ಜನನಿಗೆ ಹೇಗೆ ಹೇಳೋದು? ವೀರಣ್ಣನ ನೆನಪು ತುಂಬ ಬರ್ತಿದೆ ಅಂತಿದ್ಲು. ಹೆರಿಗೆ ಸಮಯದಲ್ಲಿ ಅಪ್ಪನ ಜೊತೆಗೆ ಇದ್ರೆ ಸಂತೋಷವಾಗಿರ್ತೀಯ, ಹೆರಿಗೆಗೂ ಅನುಕೂಲ ಅಂತ ಹೇಳ. ಬೇಡ ಬೇಡ, ಎಷ್ಟೇ ಕಷ್ಟ ಆದರೂ ಸತ್ಯನೇ ಹೇಳಬೇಕು. ಇಷ್ಟು ದಿನ ಜನನಿ ಪ್ರೀತಿಗೋಸ್ಕರ ಪಾರ್ವತಿ ಆದಿತ್ಯ ಮನೆಯಿಂದ ಹೊರಗುಳಿದಿದ್ರು. ಈಗ ಪಾರ್ವತಿಗೋಸ್ಕರ ಜನನಿ ತಾನೇ ಊರಿಗೆ ಹೋಗ್ತೀನಿ ಅಂತ ಹೇಳೇ ಹೇಳ್ತಾಳೆ. ಅತ್ತೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು.
ಪಾರ್ವತಿ, ಏನಮ್ಮ ಇದೆಲ್ಲ? ನಾನು ವಾಪಸ್ ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ ಅತ್ಯಮ್ಮ. ಏ ಪಾರು, ನಿಂಗೇನು ಬುದ್ಧಿ ಕೆಟ್ಟಿದೀಯಾ? ಯಾವಾಗ ಅರಸನ ಕೋಟೆಗೆ ಹೋಗ್ತೀನೋ ಅಂತ ಹಂಬಲಿಸ್ತಾ ಇದ್ದೆ. ಮುಚ್ಚಿಗೆ ಚಿಡ್ತಿದ್ಯಾ ನಿನಗೆ? ದೊಡ್ಡ ಬಂದ್ರೆ ನೀವು ಅದು ಸ್ವಲ್ಪ ಬುದ್ಧಿ ಹೇಳಿ ಅವಳಿಗೆ. ಹನುಮಂತು, ನೀನು ಸ್ವಲ್ಪ ಸುಮ್ಮನಿರು. ಪಾರ್ವತಿ, ಯಾವ ಕಾರಣಕ್ಕೆ ಈ ಮನೇಲಿ ಇರೋಕ್ಕಾಗಲ್ಲ ಅಂತ ಹೇಳ್ತಿದ್ಯಾ? ಇಬ್ರು ಬಸ್ರಿ ಹೆಂಗಸರು ಒಂದೇ ಮನೇಲಿ ಇರಬಾರ್ದು ಅಂತ ಹೇಳ್ತಾರೆ ಮಾವ. ಅದಕ್ಕೆ ನಾನು ಜನನಿ ಇಬ್ಬರಲ್ಲೊಬ್ರು ಮನೆಯಿಂದ ಹೊರಗೆ ಹೋಗೋದು ಅನಿವಾರ್ಯ. ಏನೇ ಗೌರವ ಸವಲತ್ತುಗಳಿರಲಿ, ಮೊದಲು ಮನೆ ಹಿರಿ ಸೊಸೆಗೆ ತಾನೆ. ಈಗಲೂ ಹಾಗೆ ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗಿರೋದು ಹಿರಿ ಸೊಸೆ ತಾನೆ. ಆದರೆ ನಿಮ್ಮ ಆಸೆ ಪ್ರಕಾರ ಸೀಮಂತನ ಇಲ್ಲೇ ಮಾಡಿಸ್ಕೊಳ್ಳೋದಕ್ಕಾಗ್ತಿಲ್ಲ ಅಷ್ಟೆ. ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ ಅತ್ಯಮ್ಮ. ಇವತ್ತಿಂದ ನಾವೆಲ್ಲರೂ ಚೆನ್ನಾಗೇ ಇರೋಣ, ಆದರೆ ಒಂದೇ ಮನೇಲಿರೋದು ಬೇಡ ಅಷ್ಟೆ. ಆದರೆ ನೀವೇ ಮನೆಯಿಂದ ಹೊರಗೆ ಹೋಗೋ ನಿರ್ಧಾರ ಯಾಕೆ ತಗೊಂಡ್ರಿ ಅಕ್ಕ? ಇಷ್ಟು ದಿನ ನನಗೋಸ್ಕರ ಈ ಮನೆಯಿಂದ ದೂರ ಇದ್ರಿ. ಈಗಲೂ ನೀವೇ ಮನೆಯಿಂದ ಹೊರಗಿರ್ತೀನಿ ಅಂದರೆ, ಅಲ್ಲ, ನನ್ನನ್ನೇ ಹೊರಗೆ ಹೋಗು ಅಂತ ಹೇಳೋ ಅಧಿಕಾರ ನಿಮಗಿದೆಯಲ್ವಾ? ಜನನಿದು ದೊಡ್ಡ ಗುಣ. ಪಾರ್ವತಿಗೆ ಇಲ್ಲೇ ಇರಕ್ಕೆ ಹೇಳ್ತಾಳೆ ಅಂತ ನನಗೆ ಗೊತ್ತಿತ್ತು. ದಯವಿಟ್ಟು ಇನ್ನೊಂದ್ಸಲ ಈ ಮಾತನ್ನ ಹೇಳಮ್ಮ ಜನನಿ. ಹೇಳಿ ಅಕ್ಕ. ನಾನು ಈ ಮನೆಯಿಂದ ಹೊರಗಡೆ ಹೋದರೆ ಎಲ್ಲಿಗೆ ಹೋಗ್ತೀನಿ? ಇಲ್ಲ ಅಪ್ಪನ ಮನೆಗೆ ತಾನೆ. ಅಪ್ಪನ ಮನೆ ಇರೋದೆಲ್ಲಿ? ಈ ಹೊಸ್ಲಾಚೆ. ಆದರೆ ಈ ಕಾಂಪೌಂಡ್ ಒಳಗೆ ಇರ್ತೀವಲ್ವಾ? ನಿಮ್ಮೆಲ್ಲರ ಕಣ್ಮುಂದೆನೇ ಇರ್ತೀವಿ. ನೀವು ಯಾವಾಗ ಬೇಕಾದರೂ ನಮ್ಮನ್ನು ಬಂದು ನೋಡ್ಬೋದು. ಅದೇ ನೀನಾದರೆ 100 ಕಿಲೋಮೀಟರ್ ದೂರದಲ್ಲಿರೋ ಊರಿಗೆ ಹೋಗಬೇಕು. ಅಲ್ಲಿ ಸರಿಯಾದ ಆಸ್ಪತ್ರೆ ವ್ಯವಸ್ಥೆನೂ ಇರಲ್ಲ. ನಾನು ಮೈದ್ನ ಬೇಕಾದ್ರೆ ಅಲ್ಲೇ ಬಂದಿರ್ಬೋದು. ಆದರೆ ಅತ್ಯಮ್ಮ, ಮಾವ ನಿನ್ನನ್ನು ನೋಡಬೇಕು ಅಂತ ಅನ್ಸಿದ್ರೆ, ಇಲ್ಲ ನಿನಗೆ ಅವ್ರನ್ನ ನೋಡಬೇಕು ಅಂತ ಅನ್ಸಿದ್ರೆ ತಕ್ಷಣಕ್ಕೆ ಬರೋದಕ್ಕಾಗಲ್ಲ ಅಲ್ವಾ? ಅದಕ್ಕೆ ನಾನೇ ಈ ಮನೆಯಿಂದ ಹೊರಗೆ ಹೋಗೋ ನಿರ್ಧಾರ ಮಾಡಿತ್ತು. ಅಪರೂಪಕ್ಕೆ ಲಾಜಿಕಲ್ ಮಾತಾಡಿದೆ. ಸೂಪರ್ ಅಮ್ಮ ಪಾರ್ವತಿ. ಅದ್ಕೆ ನಮ್ಮ ಪಾರ್ವತಿನೂ ಹಳ್ಳಿಯಲ್ಲಿ ಬೆಳೆದೋಳಲ್ವಾ? ನಮ್ಮ ಪೂರ್ವಿಕರ ನಂಬಿಕೆನ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ನೋಡಿ. ತುಂಬಾ ಜಾಣೆ ನಮ್ಮ ಪಾರ್ವತಿ. ಎಲ್ಲಾನು ತುಂಬಾ ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ. ಹೇಗೂ ಪಾರ್ವತಿನೇ ಹೇಳ್ತಾ ಇದ್ದಾಳಲ್ಲ, ಇಬ್ರು ಬಸ್ರಿಯರು ಒಂದೇ ಮನೇಲಿ ಒಟ್ಟಿಗೆ ಇರಬಾರ್ದು ಅಂತ. ಅಪ್ಪನ ಮನೆ ಹೇಗೋ ಪಕ್ಕದಲ್ಲೇ ಇದೆ, ಅವಾಗ ಹೋಗಿ ಬಂದ್ರೆ ಆಯ್ತು. ನೀರಲ್ಲಿ ಹುಟ್ಟೋ ಮುತ್ತು ನೀರನ್ನೇ ಸೇರಲ್ಲ. ಹಾಗೆ ನಾನಮ್ಮ, ನಾನು ಪಾರ್ವತಿನೇ ಮನೆಯಿಂದ ಆಚೆ ಹೋಗ್ತೀವಿ. ದಯವಿಟ್ಟು ಒಪ್ಪಿಗೆ ಕೊಡಿ.
ಆದ್ರೂ ಭಾವ, ಜನನಿ, ನಾನು ವಯಸ್ಸಲ್ಲಿ ನಿನಗಿಂತ ದೊಡ್ಡೋಳು. ನನ್ನ ನಿರ್ಧಾರನ ಗೌರವಿಸ್ಬೇಕಾಗಿರೋದು ಚಿಕ್ಕೋಳಾಗಿ ನಿನ್ನ ಕರ್ತವ್ಯ. ನೋಡು, ಮನೆಯಿಂದ ಹೊರಗಡೆ ಇದ್ದು ನಮ್ಗೆ ಅಭ್ಯಾಸ ಇದೆ. ಅದು ನಿನಗಾಗೋದು ಬೇಡ. ಎಂಥ ದೊಡ್ಡ ಮನಸ್ಸು ನಿಮ್ದು. ಅತ್ತೆಗೆ ನಿಮ್ಮ ಮೇಲಿದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಕ್ಲಿಯರ್ ಆಗಿತ್ತು. ಆದ್ರೂ ಅವ್ರ ಪ್ರೀತಿ ಎಲ್ಲ ಸುಖನೂ ತ್ಯಾಗ ಮಾಡಿ ಮನೆ ಬಿಟ್ಟು ಹೊರಗೆ ಹೋಗೋದಕ್ಕೆ ನಿರ್ಧಾರ ಮಾಡಿದಿರಲ್ಲ, ಮತ್ತೆ ನನಗೋಸ್ಕರ. ನೀವು ಮನೆಯಿಂದ ಹೊರಗೆ ಹೋದ್ರೆ ಅತ್ತೆ ನೀವಿರೋ ಜಾಗಕ್ಕೆ ಬಂದು ನಿಮ್ಮ ಮಗು ಆರೈಕೆನ ಚೆನ್ನಾಗೇ ಮಾಡ್ಬೋದು. ಅದೇ ನಾನು ಊರಿಗೆ ಹೊಟ್ಟೋದ್ರೆ ನನಗೆ ಅಮ್ಮನೂ ಇರಲ್ಲ, ಅತ್ತೆನೂ ಇರಲ್ಲ ಅಂದ್ರೆ ನನಗೆ ಕಷ್ಟ ಆಗುತ್ತೆ ಅಂತ ಇಂಥ ದೊಡ್ಡ ತ್ಯಾಗ ಮಾಡೋದಕ್ಕೆ ಹೊರಟಿದಿರಲ್ಲ. ಋಣನ ನಾನು ಹೇಗೆ ತೀರಿಸ್ಲಿ? ಅತ್ಯಮ್ಮ, ತಗೊಳ್ಳಿ. ಪಾರ್ವತಿ, ಏನಮ್ಮ ಇದೆಲ್ಲ? ಇಲ್ಲೇ ಸೀಮಂತ ನಡೆಯುತ್ತೆ ಅಂತ ಅಲ್ವಾ ಅತ್ಯಮ್ಮ ನೀವಿದೆಲ್ಲ ನಾನು ಕೊಟ್ಟಿದ್ದು? ನಾನು ಅಪ್ಪನ ಮನೆಯಿಂದ ಬರೋವಾಗ ಹೇಗೆ ಬಂದೋ ಹೋಗೋವಾಗಲೂ ಹಾಗೆ ಹೋಗೋದೇ ಧರ್ಮ ಅಲ್ವಾ? ಅಲ್ಲ, ಇಬ್ರು ಬಸರಿ ಹುಡುಗಿಯರು ಒಂದೇ ಮನೆಯಲ್ಲಿ ಇರಬಾರ್ದು, ಆದ್ರೆ ಸೀಮಂತನಾದ್ರೂ ಒಟ್ಟಿಗೆ ಮಾಡ್ಕೊಂಡು ಹೋಗ್ಬೋದಲ್ಲ? ಇಬ್ರು ಬಸ್ರಿ ಸೊಸೆಯರು ಒಂದೇ ಮನೇಲಿ ಇರಬಾರ್ದು ಅನ್ನೋದಾದ್ರೆ ಒಟ್ಟಿಗೆ ಸೀಮಂತ ಮಾಡಿಸ್ಕೊಳ್ಳೋದು ತಪ್ಪಾಗತ್ತೇನೋ ಅನ್ಸುತ್ತೆ ಅಲ್ವಾ? ಹಾ, ಹೌದೌದು, ಆಗ್ಬೋದೇನೋ. ಯಜಮಾನ್ರೆ, ಜನನಿ, ಇದು ನಮ್ಮ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ ತಗೋ. ಹೋಗಿ ಬರ್ತೀವಿ ಅತ್ತೆಮ್ಮ.